ಮಮ್ಮಿ ಪಪ್ಪ ಫೋನ್ ಹಚ್ಚಿದ್ರು ಇನ್ನೂ ಅರ್ಧ ತಾಸೊಳಗ ಅವ್ರ 4 ಮಂದಿ ಫ್ರೆಂಡ್ಸ್ ಬರಾಕತ್ತಾರಂತ. ಅದಕ್ಕೆ 2 ಥರ ಪಲ್ಯ ಸಾರು ಅನ್ನ ಚಪಾತಿ ಮಾಡಂತ ಹೇಳ. ಆದ್ರೆ ಅರ್ಧ ತಾಸೊಳಗೆ ಹೆಂಗ್ ಮಾಡುದ? ಬಾ ನಾನು ಹಿಂಗೆ ಹೇಳ್ಕೊಡ್ತೀನಿ. ಇವೆಲ್ಲನೂ ಅರ್ಧ ತಾಸೊಳಗೆ ಹೆಂಗೆ ಮಾಡ್ಬೋದಂತಂದ. ಅದಕ್ಕೆ ಮೊದಲಿಗೆ ನಾವು 2 ಗ್ಲಾಸ್ ಅಕ್ಕಿನ ಚಂದಾಗಿ ನೀರು ಹಾಕಿ ತೊಳ್ಕೊಳ್ಳೋನು. ಎಷ್ಟು ಸರ್ತಿ ಮಮ್ಮಿ? 2-3 ಸಾರಿ. ಇದಾದಮೇಲೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡೋನು. ಅಂದಂಗೆ ಊಟಕ್ಕೆ ಎಷ್ಟು ಮಂದಿ ಬರಾಕತ್ತಾರಂದು? 4 ಮಂದಿ. ಈಗ ನಾನು ಹಿಂಗೆ ಹೇಳು ಪ್ರತಿಯೊಂದು ಟ್ರಿಕ್ಸು ನೀ ಫಾಲೋ ಮಾಡಿದೆ ಅಂದ್ರೆ ಅರ್ಧ ತಾಸೊಳಗೆ 10 ಮಂದಿ ಊಟನ ನೀನು ಹೆಂಗೆ ಪ್ರಿಪೇರ್ ಮಾಡ್ಬೋದಂತ ನಾನು ಹಿಂಗೆ ಹೇಳ್ಕೊಡ್ತೀನಿ. ಇದಾದಮೇಲೆ ಒಂದು ಕುಕ್ಕರಿಗೆ 2 ಬಟ್ಲಷ್ಟು ತೊಗರಿಬೇಳೆ ಹಾಕಿ ಅದನ್ನು ಚೆಂದಾಗಿ ವಾಶ್ ಮಾಡ್ಕೊಂಡು ಇದೇ ಕುಕ್ಕರಿಗೆ 2 ಬೌಲಷ್ಟು ತೊಗರಿಬೇಳೆ ಹಾಕೊಂಡ್ರೆ 5 ಬೌಲಷ್ಟು ನೀರು ಹಾಕೋಬೇಕು. ಇದಾದಮೇಲೆ ಮುಂದೆ ನಮಗೆ ಅಡುಗೆಗೆ ಬೇಕಾಗಿರುವಂತಹ ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ಎಲ್ಲ ಬಲ್ಕೊಳಗನ ಒಮ್ಮೆ ಕಟ್ ಮಾಡಿ ಇಟ್ಕೊಂಡ್ಬಿಡೋನು. ಹಿಂಗೆ ಮಾಡೋದ್ರಿಂದ ಹಗಲಲ್ಲೇ ಕಟ್ಟಿಂಗ್ ಇದ್ದ ಸಮಸ್ಯೆನ ಬರೋಂಗಿಲ್ಲ. ಮತ್ತು ಒಮ್ಮೆ ಕಟ್ಟಿಂಗ್ ಮಾಡಿ ಇಡೋದ್ರಿಂದ ಕಿಚನ್ ಕೌಂಟರ್ನು ಕ್ಲೀನ್ ಆಗಿರ್ತೈತಿ. ಈಗ ನಾನು ಹಿಂಗೆ ತೋರ್ಸಾಕತ್ತಿರೋ ಹಂಗೆ ಟೊಮ್ಯಾಟೊ ಮ್ಯಾಲಿನ ಭಾಗನ ಕಟ್ ಮಾಡ್ಕೊಂಡು 2 ಭಾಗ ಮಾಡ್ಕೊ. ಮಳೆಗಾಲ ಇರೋದ್ರಿಂದ ಈ ಸೀಸನ್ ಒಳಗೆ ಟೊಮ್ಯಾಟೊ ಒಳಗೆ ಹುಳ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಪ್ರತಿಯೊಂದು ಟೊಮ್ಯಾಟೊನು ನೋಡ್ಕೊಂಡು ಕಟ್ ಮಾಡ್ಕೊ. ಈಗೊಂದು 6 ಟೊಮ್ಯಾಟೊನ ಹಿಂಗೆ ಕಟ್ ಮಾಡ್ಕೊಂಡು ಕುಕ್ಕರ್ ಒಳಗೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋನು. ಅದ್ರದ್ದು 3-4 ಸಿಟಿ ತೆಗಿಯೋನು. ನೋಡು ನಾವಿಷ್ಟು ಮಾಡೋಗೋಡ್ದಾಗೇನ ಅನ್ನನೂ ಆಗೈತಿ. ಇಲ್ಲಿ ಅನ್ನದ ಕುಕ್ಕರ್ ಸೀಟಿ ಆಗಿರೋದ್ರಿಂದ ನಾ ಅದನ್ನು ತೆಗೆದಿಡ್ತೀನಿ. ಇದಾದಮೇಲೆ ಕರಿಬೇವನ್ನೆಲ್ಲ ಚೆಂದಾಗಿ ತೊಳ್ಕೊಳ್ಳೋನು. ಅದನ್ನೂ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಡೋನು ಒಂದು ಕಡೆಗೆ. ಮುಂದೆ ಇದು ನಮ್ಗೆ ಅಡುಗೆಗೆ ಬೇಕಾಗ್ತೈತಿ. ನೆಕ್ಸ್ಟ್ ನಾವಿಲ್ಲ ಒಂದು ಸ್ಟೀಲ್ ಬೌಲ್ ಒಳಗೆ ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳೋನು. ಇಲ್ಲೇ ನಾ ಗೋಧಿ ಹಿಟ್ಟನ್ನ ಮೊದಲನ್ನ ಸಾಣಿಸಿಟ್ಕೊಂಡಿದ್ದೆ, ಅದಕ್ಕೆ ಡೈರೆಕ್ಟ್ ಹಾಕತ್ತೀನಿ. ಇದಾದಮೇಲೆ ಅರ್ಧ ಚಮಚದಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಕಲಿಸ್ಕೋತ ಇರೋನು. ಪಾಪು ನೆನಪಿರಲಿ, ಒಮ್ಮೆ ಜಾಸ್ತಿ ನೀರು ಹಾಕೋದ್ರಿಂದ ಹಿಟ್ಟು ಅಳಕಾಗಿ ಚಪಾತಿ ಚಲೋ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪನ ನೀರನ್ನ ಹಿಟ್ಟಿಗೆ ಹಾಕೋನು. ಈ ಹಿಟ್ಟು ಕಲ್ಸಕ್ಕೆ ನಮ್ಗೆ 5 ನಿಮಿಷ ಹಿಡಿತೈತಿ. ಇದಾದಮೇಲೆ ಈ ಕಲಸಿದ ಹಿಟ್ಟಿಗೆ 2 ಚಮಚದಷ್ಟು ಎಣ್ಣೆ ಮತ್ತು 2 ಚಮಚದಷ್ಟು ಮೇಲೆ ನೀರು ಹಾಕಿ ಹಿಟ್ಟನ್ನ ನೆನೆಯಾಕ ಬಿಟ್ಬಿಡೋನು. ಯಾಕಂದ್ರೆ ಚಪಾತಿ ಹಿಟ್ಟು ಎಷ್ಟು ನೆನಿತೈತೋ ಚಪಾತಿ ಅಷ್ಟು ಚಲೋ ಆಗಿ ಬರ್ತಾವೆ, ಮೆತ್ತಗಾಗ್ತಾವೆ ಚಪಾತಿ. ಮಮ್ಮಿ ಟೈಮ್ ಆತ ಅಕ್ಕೈತಿ, ಅರ್ಧ ತಾಸೊಳಗಿದೆಲ್ಲ ಆಕೈತಿ. ನೆಕ್ಸ್ಟ್ ನಾ ಇಲ್ಲಿ 2 ಥರ ಪಲ್ಯ ಮಾಡಕ್ಕೆ ಕಟಿಂಗ್ ಸ್ಟಾರ್ಟ್ ಮಾಡ್ಕೋತೇನೆ. ಇಲ್ಲಿ ನಾವು ಆದಷ್ಟು ಹೆಚ್ಚಿ ಮಾಡುವಂಥ ಪಲ್ಯಗಳು ಇದ್ರೆ ಅರ್ಧ ತಾಸೊಳಗೆ ಅಡುಗೆ ಪ್ರಿಪೇರ್ ಆಗಬಹುದು. ನೋಡು ಇಲ್ಲಿ ಆಲೂಗಡ್ಡೆ ಭಾಳಷ್ಟು ಯಾವ್ಯಾವ ಆಲೂಗಡ್ಡೆ ಭಾಗ ಹಾಳಾಗಿದ್ದಾವೆ ಅದನ್ನಷ್ಟು ನಾನು ಸಿಪ್ಪಿ ರಿಮೂವ್ ಮಾಡ್ತೇನೆ. ಉಳ್ದಿದ್ದೆಲ್ಲ ಹಂಗೆ ಇಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಆಲೂಗಡ್ಡೆ ಸಿಪ್ಪಿ ಇದ್ರನ ಪಲ್ಯ ಚಲೋ ಆಗ್ತೈತಿ ಪರ್ಸ್ನಲಿ ನನಗೆ. ಅದಕ್ಕೆ ಹಾಳಾಗಿದ್ದಷ್ಟು ಸಿಪ್ಪಿ ತೆಗೆದು ಉಳ್ದಿದ್ರದ್ದು ಸಿಪ್ಪಿನ ಹಂಗೆ ಇಡಾಕತ್ತೀನಿ. ಇದನ್ನು ಕಟ್ಟಿಂಗ್ ಮಾಡೋದು ಭಾಳ ಈಸಿ ಪಾಪು. ಒಂದು ಆಲೂಗಡ್ಡೆಯೊಳಗೆ 2 ಭಾಗ ಮಾಡ್ಕೊಂಡು ಉಳ್ದಿದ್ದನ್ನು 2 ಸೇರಿಸ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಡೋದು. ಇದೊಂದು 2 ನಿಮಿಷ ಒಳಗೆ ಆಗ್ಬಿಡ್ತೈತಿ. ಈಗ ಕಟ್ ಮಾಡಿದ ಆಲೂಗಡ್ಡೆ ಕರ್ಗಾಗಬಾರ್ದಂತಂದು ಅದ್ರೊಳಗೆ 1 ಗ್ಲಾಸ್ ನೀರು ಹಾಕಿ ಮತ್ತು 1 ಚಮಚದಷ್ಟು ಉಪ್ಪು ಹಾಕಿದ್ರೆ ಆಲೂಗಡ್ಡೆ ಕಟ್ ಮಾಡಿಟ್ರೂ ಕರ್ಗಾಗೋದಿಲ್ಲ. ಇದಾದಮೇಲೆ ಪಲ್ಯಕ್ಕೆ ಬೇಕಾಗಿರುವಂಥ ಉಳ್ಳಾಗಡ್ಡಿನ ಒಮ್ಮೆ ಕಟ್ ಮಾಡಿ ಇಟ್ಕೊಂಡ್ಬಿಡೋನು. ನೋಡ ವೆಜಿಟೇಬಲ್ ವೇಸ್ಟೇಜ್ನೆಲ್ಲ ಒಂದು ಕಡೆ ಇಟ್ಟೆ ಅಂದ್ರೆ ಕಿಚನ್ ಕೌಂಟರ ಹಗಲಲ್ಲೇ ಹೊಲಸಾಗೋದಿಲ್ಲ. ನಾವು ಅಡುಗೆ ಮಾಡೋದು ಎಷ್ಟು ಮುಖ್ಯನೋ ಕಿಚನ್ ಕೌಂಟರ್ನು ಕ್ಲೀನಾಗಿಡೋದು ಅಷ್ಟು ಮುಖ್ಯ. ಅದಕ್ಕೆ ವೆಜಿಟೇಬಲ್ ವೇಸ್ಟ್ ಏನೇ ಇದ್ರೂ ಅದನ್ನು ಒಂದು ಬೌಲ್ನಾಗ ಅಥವಾ ಒಂದು ಪ್ಲೇಟ್ನಾಗ ಹಾಕಿ ಇಟ್ಬಿಡೋದು. ಈಗ ನಾನು ನೆಕ್ಸ್ಟ್ ತೋರ್ಸಾಕತ್ತಂಗೆ ಆಲೂಗಡ್ಡೆ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಟೊಮ್ಯಾಟೊ ಎಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡ್ಬಿಡೋದು. ಇದೆಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸೈಡ್ ಇಟ್ಬಿಡೋನು. ಈಗ ನೆಕ್ಸ್ಟ್ ಪಲ್ಯ ಪ್ರಿಪೇರ್ ಮಾಡ್ಕೊಳ್ಳೋನು. ಅಡುಗೆ ಎಲ್ಲ 1/2 ಅವರ್ ಒಳಗೆ ಆಗಬೇಕಾಗಿರೋದ್ರಿಂದ ನಾ ಇಲ್ಲಿ ಜಲ್ದಿ ಯಾವ ಪಲ್ಯ ಆಗ್ತೈತೋ ಅದನ್ನು ಚೂಸ್ ಮಾಡಾಕತ್ತೀನಿ. ಮಮ್ಮಿ ಆದ್ರೆ ಈ ಸಬ್ಬಸ್ಗಿ ಪಲ್ಯನಿ ತಂದ 4 ದಿವಸ ಆತಲ್ಲ, ಆದ್ರೂ ಹೆಂಗ್ ಇಷ್ಟು ಗ್ರೀನ್ ಐತಿ? ಭಾಳಷ್ಟು ಸತಿ ಫ್ರಿಜ್ ಒಳಗೆ ಇಟ್ರು ಹಳದಿ ಆಗ್ಬಿಡ್ತೈತಿ ಪಾಪು. ಅದಕ್ಕೆ ಸಬ್ಬಸ್ಗಿ ಆತು ಅಥವಾ ಯಾವುದೇ ಥರ ಸೊಪ್ಪಿನ ಪಲ್ಯ ತಂದ್ರೂ ತಂದ ದಿವಸನ ಕಟ್ ಮಾಡಿ ಇಟ್ಕೊಂಡ್ಬಿಡೋದು. ಅಂದ್ರೆ ಅದ್ರ ಬೇರಿಂತ್ರ ಅದನ್ನು ಬೇರೆ ಮಾಡಿ ಇಟ್ಬಿಡೋದು. ಮತ್ತು ಯಾವುದೋ ಸೊಪ್ಪಿನ ಪಲ್ಯ ನಮ್ಗೆ ಜಾಸ್ತಿ ದಿನ ಬರ್ಬೇಕಂದ್ರೆ ಅದನ್ನು ನ್ಯೂಸ್ ಪೇಪರ್ ಒಳಗೆ ಸುತ್ತಿ ಇಡಬೇಕು. ಈ ಥರ ಮಾಡೋದ್ರಿಂದ ಸೊಪ್ಪಿನ ಪಲ್ಯನ 4 ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದಾದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಂತಹ ಸಬ್ಬಸ್ಗಿ ಪಲ್ಯನ ನೀರೊಳಗೆ ಹಾಕಿ ಚೆಂದಾಗಿ ತೊಳ್ಕೊಬೇಕು. 1-2-3 ಸರ್ತಿ ತೊಳ್ಕೊಂಡಿದ್ದಂತಹ ಸಬ್ಬಸ್ಗಿ ಪಲ್ಯನ ತೆಗ್ಯಾಕ ನಾ ಇಲ್ಲಿ ಜರಡಿನ ಯೂಸ್ ಮಾಡೀನಿ. ಯಾಕಂದ್ರೆ ಅದರೊಳಗಿಂದ ಎಕ್ಸೆಸಿವ್ ನೀರೆಲ್ಲ ಹೋಗಲಿ.
ಇದಾದ್ಮೇಲೆ ನಾನು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಬೇಕಂತಂದ 2 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳಕತ್ತೀನಿ. ನೋಡ ಇಷ್ಟರೊಳಗೂ ಬ್ಯಾಳಿನೂ ಕುದ್ದೈತಿ. ಈಗ ಸಾಂಬಾರು ಚಲೋ ಆಗ್ಬೇಕಂದ್ರೆ ಕಡ್ಗೋಲಿಂತ್ರ ಒಮ್ಮೆ ಕಡ್ಕೊಂಬಿಡುನು, ಇಲ್ಲಾಂದ್ರೆ ಬ್ಯಾಳಿ ಒಂದು ಕಡೆ ನೀರು ಒಂದು ಕಡೆ ಆಗಿಬಿಡ್ತೈತಿ. ಪಾಪು ಇನ್ನು ಎಷ್ಟು ನಿಮಿಷ ಉಳ್ದೈತಿ? ಇನ್ನೂ 10 ನಿಮಿಷ ಮಮ್ಮಿ. ಇನ್ಮೇಲಿಂದ ರಿಯಲ್ ಅಡ್ಗೆ ಚಾಲು ಆಗ್ತೈತಿ ಪಾಪು. ನಮ್ಮ ಕಡೆ 3 ಒಲಿ ಇರೋದ್ರಿಂದ ನಮ್ಗೆ ಇನ್ನೂ ಹೆಲ್ಪ್ಫುಲ್ ಆಗ್ತೈತಿ ಇದು. ಅದಕ್ಕೆ 2 ಥರ ಪಲ್ಯನೂ ನಾವು ಪಟ್ನ ಮಾಡ್ಕೊಂಬಿಡುನು. ಇದ್ರ ಜೊತೆಗೆ ಸಾರು ಆಗ್ತೈತಿ. ಅದಕ್ಕೆ 3 ಗ್ಯಾಸ್ ಮೇಲೂ ನಾವಿಲ್ಲೇ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋನು. ಪಲ್ಯಗಳು 2 ಮಾಡಕ್ಕೆ ಬೌಲ್ ತೊಗೊಳ್ಳೋನು. ಬೋಗಾಣಿ ಒಳಗೆ ಸಾರು ಮಾಡೋನು. ಅದಕ್ಕೆ 3 ಪಾತ್ರೆ ಒಳಗೂ ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸ್ವಿ, ಸಬ್ಬಸ್ಗಿ ಪಲ್ಯಕ್ಕೆ ಬೆಳ್ಳುಳ್ಳಿ ಮತ್ತು ಸಾಂಬಾರಿಗೂ ಬೆಳ್ಳುಳ್ಳಿ, ಆಲೂಗಡ್ಡೆ ಪಲ್ಯಕ್ಕೆ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಉಳ್ಳಾಗಡ್ಡಿನ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋನು. ಇದಾದಮೇಲೆ 3ಕ್ಕೂ ಕರಿಬೇವು ಹಾಕೋನು. ಪಾಪು ನೆನ್ಪಿಟ್ಕೋ, ಇಲ್ಲಿ ಗ್ಯಾಸ್ ಫ್ಲೇಮ ಸ್ಲೋ ಇರ್ಬೇಕು. 3 ಅಡುಗೆ ಒಮ್ಮೆ ಮಾಡಾಕತ್ತಿರೋದ್ರಿಂದ ಅರ್ಜೆಂಟ್ ಒಳಗೆ ಯಾವುದನ್ನು ಹೊತ್ತಿಸೋದು ಬೇಡ. ಇದಾದಮೇಲೆ ಸಬ್ಬಸ್ಗಿ ಪಲ್ಯ ಹಾಕೋನು. ಎಲ್ಲ ಪಲ್ಯನೂ ಬೌಲಿಗೆ ಹಾಕೊಂಡ್ಮೇಲೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದ ಟೊಮ್ಯಾಟೋನ ಆಲೂಗಡ್ಡೆ ಪಲ್ಯಕ್ಕೆ ಹಾಕೋನು. ಇದಾದಮೇಲೆ ಸಪ್ಪನ ಬ್ಯಾಳಿನ ಒಗ್ಗರಣೆಗೆ ಹಾಕೋನು. ಇದಾದಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋನು. ಸಾಂಬಾರ ಸ್ವಲ್ಪ ತೆಳ್ಳಗೆ ಬೇಕನ್ನೋರು ಜಾಸ್ತಿ ನೀರು ಹಾಕೋಬೋದು, ಬೇಡಪ್ಪ ಅಂದ್ರೆ ಕಮ್ಮಿ ನೀರು ಹಾಕೋಬೋದು. ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಹಾಕೋಬೋದು. ಇದಾದಮೇಲೆ ಸಬ್ಬಸ್ಗಿ ಪಲ್ಯಕ್ಕೆ 1 ಬೌಲಷ್ಟು ಹೆಸರು ಬ್ಯಾಳಿನ ಹಾಕಿ ನಾ ಅದನ್ನು ಲಿಡ್ ಕ್ಲೋಸ್ ಮಾಡಾಕತ್ತೀನಿ. ಪಾಪು ನೆನಪಿರಲಿ, ಸೊಪ್ಪಿನ ಪಲ್ಯಕ್ಕೆ ನಾವು ಮೊದಲ ಯಾವಾಗೂ ಉಪ್ಪು ಆತ ಖಾರ ಆತು ಹಾಕಬಾರ್ದು. ಅದಕ್ಕೆ ನಾ ಇಲ್ಲಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ 2 ಚಮಚದಷ್ಟು ಖಾರ ಪುಡಿ, 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಸಕ್ರೆ ಮತ್ತು ಒಂದು ಚಿಟಕಿ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇದಾದಮೇಲೆ ಆಲೂಗಡ್ಡೆ ಪಲ್ಯಕ್ಕೆ 1 ಸಣ್ಣ ಗ್ಲಾಸಷ್ಟು ನೀರು ಹಾಕಿ ಅದರದ್ದು ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಉಗ ಒಳಗೆ ಬೇಯಿಸಾಕಿಡೋನು. ಮೀನ್ ವೈಲ್ ನಮ್ಮ ಸಬ್ಬಸ್ಗಿ ಪಲ್ಯ ಎಲ್ಲ ಕರಗಿ ಆಗಿರ್ತೈತೆ ನೋಡು. ಇದಾದಮೇಲೆ ಸಬ್ಬಸ್ಗಿ ಪಲ್ಯಕ್ಕೆ 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಖಾರ ಪುಡಿ ಹಾಕೋನು. ಇದಾದಮೇಲೆ ಉಪ್ಪು ಖಾರನ ಚೆಂದಾಗಿ ಪಲ್ಯ ಜೊತೆ ಮಿಕ್ಸ್ ಮಾಡೋನು. ಈ ಪಲ್ಯ ಮಿಕ್ಸ್ ಮಾಡುವಾಗನ ಆಲ್ಮೋಸ್ಟ್ ಪಲ್ಯ ಆಗಿಬಿಟ್ಟಿರ್ತೈತಿ. ಒನ್ಸ್ ಇದು ನೀರು ಬಿಡಾಕೆ ಸ್ಟಾರ್ಟ್ ಆತಂದ್ರೆ ಪಲ್ಯ ಆಲ್ಮೋಸ್ಟ್ ಆದಂಗೆ. ಆದ್ರೂ 1-2 ನಿಮಿಷ ಬಾಯಿ ಮುಚ್ಚಿ ಮತ್ತು ಅದನ್ನು ಸ್ಟೀಮ್ ಮಾಡೋನು. ಮೀನ್ ವೈಲ್ ಇಲ್ಲಿ ನಮ್ಮ ಆಲೂಗಡ್ಡೆ ಪಲ್ಯನೂ ರೆಡಿ ಆಗೈತಿ. ಅದ್ರ ಮೇಲೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿನ ಇಲ್ಲಿ ನಮ್ಮ ಸಾಂಬಾರು ಕುದ್ದೈತಿ, ಅದ್ರ ಮೇಲೂ ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಬಿಡೋನು. ಇಲ್ಲಿಗೆ 2 ಥರ ಪಲ್ಯ, ಸಾಂಬಾರು, ಅನ್ನ ಆಯ್ತು ಬರೀ 25 ನಿಮಿಷ ಒಳಗೆ. ಈಗ ನಾ ಚಪಾತಿ ಮಾಡಿ ಕೊಡ್ತೀನಿ ಬಿಸಿ ಬಿಸಿವ. ಪಪ್ಪ ಬಂದಮೇಲೆ ಅವ್ರಿಗೆ ಅವ್ರ ಫ್ರೆಂಡ್ಸಿಗೆ ನೀನು ಬಡಿಸು. ಇಲ್ಲಿ ನಮ್ಗೆ 3 ಬರ್ನರ್ ಇರೋದ್ರಿಂದ ಜಲ್ದಿ ಅಡುಗೆ ಆಗೈತಿ. ಅಕಸ್ಮಾತ್ 2 ಬರ್ನರ್ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು 5 ನಿಮಿಷ ಹೆಚ್ಚಿಗೆ ಹಿಡಿತೈತಿ. 30 ನಿಮಿಷ ಒಳಗೆ ಆಗುವಂಥ ಅಡುಗೆ 40 ನಿಮಿಷ ಒಳಗೆ ಆಗ್ತೈತಿ. ಆಫ್ಟರ್ ಆಲ್ ಯಜಮಾನ್ರು ಬರ್ತೀನಿ ಅಂದ ಟೈಮಿಗೆ ಯಾವಾಗ ಬಂದಾರ ಹೇಳು ನೋಡುನು. ಕರೆಕ್ಟಾ ಪಾಪು ನಾ ಹೇಳುದಾ? ಹಾಂ